ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅಶ್ವಿನಿ ಫಾರ್ಮರ್ ಲೈಫ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂದರೆ ನಮ್ಮ ಏನಿಲ್ಲ, ನನ್ನ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿಲ್ಲ, ಸುಮ್ಮನೆ ಬಿಟ್ಟಿದ್ದೆ. ಮತ್ತೆ 2 ವಿಡಿಯೋ ಹಾಕಿದ್ದೆ, ಮತ್ತೆ ಬಿಟ್ಟೆ. ನೋಡೋಣ, ಅದೃಷ್ಟ ಇದ್ರೆ ಮಾಡೋಣ ಅಂತ. ಇವಾಗ ಏನು ಹೇಳಕ್ಕೆ ಬಂದಿನಪ್ಪ ಅಂದ್ರೆ, ನಾನು ಅಪ್ಪಟ ಅಭಿಮಾನಿ ಕವಿತಾ ಮಿಶ್ರಾ ಅಮ್ಮ ಅವ್ರಿಗೆ. ಅವರ ಮಾಡಿರೋ ರೈತಕಿ ಯಾವ ಥರ ಐತಿ, ಯಾವ ಥರ ಮಾಡಿದರೆ ತುಂಬ ಕೃಷಿಯಲ್ಲಿ ಮುಂದುವರಿಬೋದು, ಈ ಥರ ಅವ್ರನ್ನ ತುಂಬ ನಾನು ಅವ್ರು ನೋಡಿ ಇನ್ಸ್ಪೈರ್ ಆಗೀನಿ. ಅವರ ರೈತಕಿ ನೋಡಿ ಕಡಿಮೆ ನೀರಲ್ಲೇ ಕಡಿಮೆ ಹೊಲದಲ್ಲಿ ಹೆಚ್ಚಿನ ಆದಾಯ ತೆಗೆದು ಹೆಂಗಂತ ಹೇಳಿ ಕವಿತಾ ಮಿಶ್ರಮ್ಮ ನೋಡಿ ಕಲಿಬೇಕು. ಅವರು ತುಂಬ ಕಷ್ಟಪಟ್ಟು ಮ್ಯಾಲೆ ಬಂದಾರ. ಸತತ ಪರಿಶ್ರಮದಿಂದ ತುಂಬ ಸಾಧನೆ ಮಾಡ್ಯಾರ. ಸ್ಯಾಂಡಲ್ವುಡ್ ಇದ್ರಾಗೆಲ್ಲ ಹೀರೋಗಳು ಹೀರೋಯಿನ್ಗಳು ಇರ್ತಾರಂತಾರೆ, ಆದರೆ ನಮ್ಮ ರೈತ ಮಹಿಳೆ ಕೂಡ ಅದ ಅನ್ನೋದು ತುಂಬ ದೊಡ್ಡ ಹೆಮ್ಮೆ. ಅವ್ರ ಬಗ್ಗೆ ನನಗೆ ಗೊತ್ತಿರೋಂಥದ್ದು ಒಂದು ಸಣ್ಣ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಮಾಡೇನಿ ಇವತ್ತು. ಕೋಟಿಗಟ್ಟಲೆ ಆದಾಯ ಗಳಿಸತ್ತಾರ ಅವ್ರು ಇವಾಗ. ಸ್ಯಾಂಡಲ್ವುಡ್ ಲೆವೆಲಲ್ಲಿ ತುಂಬ ಖುಷಿ ಐತಿ, ತುಂಬ ಪ್ರೌಡ್ ಐತಿ. ಮುಂದೆ ಇಲ್ಲಿ ಟ್ಯಾಟೋ ಹಾಕಿಸ್ಬೇಕಂತ ಆಸೆ ಐತಿ, ಆದರೆ ನನಗೆ ಮೊದಲು ಆಲ್ರೆಡಿ ದೇವ್ರು ಟ್ಯಾಟೋ ಹಾಕ್ಯಾನ, ಅವು ಹುಟ್ಟು ಮುಚ್ಚೆ. ಅಲ್ಲಿ ಹಾಕ್ಸೋಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಅವರ ಹೆಸರು ಅಥವಾ ಅವ್ರ ಫೋಟೋನ ಹಾಕಿಸ್ಬೇಕನ್ನೋದು ನನ್ನ ಕನಸು, ಆಸೆ. ನೋಡೋಣ ಏನಾಕತಿ ಅಂತ. ಹಾಕಿಸ್ಬೇಕನ್ನೋದು ಮಾತ್ರ ಸಾಯದ್ರೊಳಗೆ ಒಂದ್ಸಲ ಹಾಕಿಸ್ತೀನಿ ಟ್ಯಾಟೋ ಅವ್ರದ. ಮತ್ತು ಯಾರ್ಯಾರು ವಿಡಿಯೋ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿರಿ. ಖುಷಿ ಅವ್ರಿಗೆ ಗೊತ್ತಿತ್ತು ವಿಡಿಯೋ ಮಾಡತ್ತೀನಿ, ಸೈಲೆಂಟಾಗಿ ಹೋಗಿಬಿಡ್ತಾರೆ ಸೈಡಿಗೆ. ಅವ್ರ ಬಗ್ಗೆ ಒಂದಿಷ್ಟು ಫೋಟೋ ಕಲೆಕ್ಟ್ ಮಾಡ್ಕೊಂಡೀನಿ. ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನನ್ನ ಹತ್ರ ಇರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿರಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಇವರ ನೋಡ್ರಿ, ನನ್ನ ಆರಾಧ್ಯ ದೈವ, ರೈತ ಮಹಿಳೆ, 1 ಕೋಟಿ ಬೆಳೆಯುವಂಥ ಸಂಪಾದನೆ ಮಾಡುವಂಥ ಮಹಿಳೆ ಇವರೇ ಕವಿತಾ ಮಿಶ್ರಾ ಅಮ್ಮ ಅಂಥೇಳಿ. ಇವರು ಸತತ 14 ವರ್ಷದ ಪರಿಶ್ರಮ ಮೂಲಕನ ಬೆಳೆದು ಬಂದವರಾಗ್ಯಾರ. ಒಂದು ಗುಡ್ಡ ಬರೀ ಅವ್ರ ಹೊಲ ಎಲ್ಲ ಗುಡ್ಡ ಇತ್ತತ್ತ, ಅದನ್ನೆಲ್ಲ ಹೊಲ ಮಾಡ್ಬೇಕಂದ್ರೆ ಹೊಲ ಮಾಡಿ ಇವಾಗ ಕೋಟಿ ಆದಾಯ ಬರೋ ಥರ ಮಾಡ್ಬೇಕಂದ್ರೆ 14 ವರ್ಷಗಳ ಸತತ ಪರಿಶ್ರಮ ಇಲ್ಲದ ಪ್ರತಿಫಲ ಸಿಗಂಗಿಲ್ಲ. ಹಾಗಾಗಿ ಅದ್ರ ಬಳಿಕ ಇಷ್ಟೊಂದು ಸ್ಯಾಂಡಲ್ವುಡ್ ಲೆವೆಲಲ್ಲಿ ಬೆಳೆದಾರ. ಬರೀ ಸ್ಯಾಂಡಲ್ವುಡ್ ಲೆವೆಲ್ ಅಂದ್ರೆ ನಮಗೆ ನೆನಪು ಬರೋದು ಹೀರೋಯಿನ್ಗಳು ಅಷ್ಟೇ, ಆದರೆ ಒಬ್ಬ ರೈತ ಮಹಿಳೆ ಕೂಡ ಇಷ್ಟು ದೊಡ್ಡ ಮುಂದುವರಿಬೋದು ಅಂತೇಳಿ ತೋರಿಸ್ಕೊಟ್ಟವ್ರ ಕವಿತಾ ಮಿಶ್ರಾ ಅಮ್ಮ. ಅದು ಒಂದು ಹೆಣ್ಣು ಮಗಳಾಗಿ ಮಾಡಿರೋದು ಇವರೇ ಮೊದಲು ಅಂತ ಹೇಳ್ಬೋದು. ಇವರು ಮೂಲತಃ ಧಾರವಾಡದವರು. ಅವರ ತವರು ಮನೆ ಬಂದು ಧಾರವಾಡದಲ್ಲಿದೆ. ಆಮೇಲೆ ಗಂಡನ ಮನೆ ಕೊಟ್ಟಿರೋದು ರಾಯಚೂರಿಗೆ. ಅವರ ಎಜುಕೇಷನ್ ಬಂದು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮುಗಿಸ್ಯಾರ. ಆಮೇಲೆ BA ಸೋಸಿಯಾಲಜಿಕಲ್ ಧಾರವಾಡದಾಗ ಆಗೈತಿ. ಇವರು ಮೊದಲ ಬೆಳೆ ದಾಳಿಂಬೆ ಆಗಿತ್ತು. ಇವರು ಮೊದಲ ಸಮಗ್ರ ಬೇಸಾಯನ ಬೆಳೆನ ಅಳವಡಿಸ್ಕೊಂಡಿದ್ರು. ಮೊದಲು ಬೆಳೆದಿದ್ದು ದಾಳಂಬ್ರಿ. ಅದು ಸತತ ಒಂದು 4 ವರ್ಷ, ಅಂದರೆ ಕಡಿಮೆ ನೀರು ಇರೋದ್ರಿಂದ ಸತತ 4 ವರ್ಷ ಬೆಳೆದ ಒಂದಿನ ಸಡನ್ನಾಗಿ ಯಾವುದೋ ರೋಗಕ್ಕೆ ತುತ್ತಾಗಿ ಅದನ್ನು ತೆಗೆದೊಗಿಬೇಕಾಗಿ ಬರುತ್ತೆ. ಹಾಗಾಗಿ ಅವಾಗ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಒಂದೇ ಬೆಳೆದು ಅಷ್ಟನ್ನೆಲ್ಲ ಜೋಪಾನ ಮಾಡಿ, ಅಂದರೆ ಇವಾಗ ಒಂದು ಮಗುನ ಎಷ್ಟು ಜೋಪಾನ ಮಾಡಿ ನಾವು ಒಮ್ಮೆಗಲೇ ನಮ್ಮನ್ನ ಬಿಟ್ಟು ದೂರ ಮಾಡಂದ್ರೆ ಆಗಂಗಿಲ್ಲಲ್ಲ. ಹಾಗಾಗಿ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಆ ಬೆಳೆನ ಸಂಪೂರ್ಣವಾಗಿ ತೆಗೆದೊಗಿಬೇಕನ್ನ ಅವಾಗ ಅವರು ಯೋಚನೆ ಮಾಡಿ ಸಮಗ್ರ ಕೃಷಿನ ಅಳವಡಿಸ್ಕೊಂಡ್ರು. ಸಮಗ್ರ ಕೃಷಿ ಅಂದ್ರೆ ಒಂದೇ ನೆಲದಲ್ಲಿ ಸುಮಾರು ಥರದ ಬೆಳೆಗಳನ್ನು ಬೆಳೆಯೋದು. ಈಗ ಒಂದು ಕಡೆ ತೆಂಗು ಇದ್ದರೆ ಒಂದು ಕಡೆ ಮಾವು, ಒಂದೇ ಹೊಲದಲ್ಲಿ ಬೇರೆ ಬೇರೆ ಇನ್ನಿತರ ಬೆಳೆಗಳನ್ನು ಬೆಳೆಯೋದು. ಅಂದರೆ ಪ್ರತಿ ಯಾವ ಸೀಸನ್ ಬರುತ್ತೋ ಆ ಸೀಸನ್ಗೆ ಅದರದೇ ಆದಂಥ ದುಡ್ಡನ್ನು ಪಡಿಬೋದು. ಹಾಗಾಗಿ ರೈತಕಿ ಒಳಗೆ ನಾವು ಮುಂದೆ ಬರ್ಬೋದನ್ನೋ ಆಲೋಚನೆ ಇಟ್ಕೊಂಡು ಅವರು ಆ ರೀತಿ ಸಮಗ್ರ ಕೃಷಿನ ಅಳವಡಿಸ್ಕೊಂಡ್ರು. ಅವರು ಬೆಳೆದಿರೋ ಬೆಳೆ 1, 2 ಅಲ್ಲ, ಸುಮಾರು ಬೆಳೆಗಳನ್ನು ಬೆಳೆದಾರ ಅವರು. ಬೆಳೆ ಅಂದರೆ ಬರೀ ಕಬ್ಬು, ದ್ರಾಕ್ಷಿ, ಆಮೇಲೆ ಮೆಕ್ಕೆಜೋಳ ಈ ಥರ ಅಲ್ಲ. ಅವರು ಬೆಳೆದಿರೋದು ಗುಡ್ಡುಗಾಡಲ್ಲಿ ಬೆಳೆದಿರೋದಲ್ಲ. ಹಾಗಾಗಿ ಹಣ್ಣುಗಳನ್ನ ಜಾಸ್ತಿ ಅಳವಡಿಸ್ಕೊಂಡಾರ. ಹಣ್ಣುಗಳು ಮಾವು, ಪೇರು, ಸೀತಾಫಲ ಈ ಥರ. ಮತ್ತು ಅದರ ಜೊತೆಗೇ ಶ್ರೀಗಂಧ ಮರ ಕೂಡ. ಅದೇ ಶ್ರೀಗಂಧ
ಮರನ ಬೆಳೆದು ಅವರು ಇವಾಗ ಕೋಟಿ ಲೆಕ್ಕದಲ್ಲಿ ಮಾತಾಡುವಂಥ ಮಹಿಳೆಯಾಗ್ಯಾರ. ಈಗಿನ ಜನ್ರೇಷನ್ ನೋಡ್ಬೇಕಂದ್ರೆ ತುಂಬ ಟೆಕ್ನಾಲಜಿ ಮುಂದುವರೆದು ಎಲ್ಲರೂ ಆಲ್ಮೋಸ್ಟ್ ರೈತರು ಕೂಡ ತುಂಬಾ ಕೋಟಿ ಒಳಗೆ ಮಾತಾಡಬೇಕು ಅನ್ನೋದು ಅವ್ರ ಆಸೆ ಐತಿ. ಆ ಥರ ಮುಂದುವರಿಲತ್ತಾರ. ಮಿನಿಮಮ್ ಇವಾಗ 30 ಲಕ್ಷ 40 ಲಕ್ಷ ಮಿನಿಮಮ್ ಪ್ರಾಫಿಟ್ ತೆಗಿಲಾತಾರು ರೈತರು. ಮುಂದಿನ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಬೆಳೆದ ರೈತರೆಲ್ಲ ಬೆಳೀಲಿ ಅನ್ನೋದು ನಮ್ಮ ಆಸೆ ಕೂಡ. ಹಂಗೆ ನೀವು ಏನು ಬೆಳಿತೀರಿ ನಿಮ್ಮ ಊರಾಗ, ಯಾವ ಊರಿಂದ ನೋಡಾತ್ತೀರಿ ವಿಡಿಯೋ ಅಂಥೇಳಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು.